ಐ ಡೋಂಟ್ ಥಿಂಕ್ ಅವ್ರು ನಿಲ್ಲಿಸಿದ್ರು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಹೋದ್ರು ಅನ್ಸುತ್ತೆ, ಹೋಗ್ಬಿಟ್ಟಿದ್ದಾರೆ. ಇವರು ವ್ಲಾಗಿಂಗ್ ಶುರು ಮಾಡಿದರು. ನಾನು ವ್ಲಾಗಿಂಗ್ ಶುರು ಮಾಡಿದರು, ಕಂಟಿನ್ಯೂಸ್ ವ್ಲಾಗ್ ಮಾಡ್ತಾಯಿದ್ರು. ಮಾತಾಡ್ಸಿದ್ರೆ ಚೆನ್ನಾಗಿರ್ತಾಯಿತ್ತು. ಅವ್ರದ್ದೇ ಒಂದು ಕಮ್ಯುನಿಟಿ ಆಗಿಬಿಟ್ಟಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಅವ್ರ ಕಮ್ಯುನಿಟಿ ತುಂಬ ಗ್ರೋ ಆಗ್ತಿರೋದು. ಇಟ್ಸ್ ಮೇ ಬಿ ಅವ್ರು ನೋಡಿದ್ರೆ ಅನಿಸುತ್ತೆ ನನ್ನ, ಐ ಡೋಂಟ್ ನೋ. ಬೇಸಿಕಲಿ ಅದು ತುಂಬ ಖುಷಿ ಕೊಡುತ್ತೆ. ಒಂಥರ ನಾವೇನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ಅದಕ್ಕೊಂದು ಅಪ್ರಿಸಿಯೇಷನ್ ಸಿಗ್ತಾಯಿದೆ ಆನ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅಂತಂದರೆ ಇಟ್ಸ್ ಕ್ವೈಟ್ ಅಪ್ರಿಷಿಯೇಟಿಂಗ್. ಆ ಕಡೆ ರೈಟ್ ಸೈಡ್ ಹೋದರೆ ನೆನ್ನೆ ಹೋಗಿದ್ವಲ್ಲ, ಟ್ರೆಕ್ ಸ್ಪಾಟ್, ಗೋಕರ್ಣ ಟ್ರೆಕ್ ಸ್ಪಾಟ್ ಶುರುವಾಗಿದೆ ಬೆಲೆಕನ್ನಿಂದ. ಆ ಬೆಲೆಕನ್ ಬೀಚಿಗೆ ಹೋಗುತ್ತೆ ಆ ಕಡೆ ರೈಟ್ ಸೈಡ್ ಹೋದರೆ. ಈ ಲೆಫ್ಟ್ ಹೋದರೆ ನಮ್ಮದು ಗೋಕರ್ಣ ಎಂಟ್ರೆನ್ಸ್ ಇದ್ದಂಗೆ ಇದೊಂಥರ. ಈ ಕಡೆಯಿಂದ ಬಂದು ಎಂಟ್ರಿ ಆದರೆ ಲೆಫ್ಟ್ ಹೋದರೆ ನಿಮಗೆ ಬೆಲೆಕನ್ ಬೀಚಿಗೆ ಹೋಗುತ್ತೆ, ಅಲ್ಲಿಂದ ಟ್ರೆಕ್ ಮಾಡ್ಬೋದು. ರೈಟ್ ಸೈಡಿಗೆ ಹೋದರೆ ಡೈರೆಕ್ಟ್ ಗೋಕರ್ಣ ಹೋಗುತ್ತೆ. ಪ್ರಿಫರಬಲಿ ನಾನು ಹೇಳೋದು ಗೋಕರ್ಣದಲ್ಲಿ ಸ್ಟೇ ಮಾಡಿದ್ರು ಓಕೆ ಫೈನ್. ಬೆಲೆಕನ್ಗೆ ಆಟೋಗಳು ಸಿಗ್ತಾವೆಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಅದ್ರ ಮುಖಾಂತರ ಬೆಲೆಕನ್ ಬೀಚ್ಗೆ ಹೋಗಿ ಟ್ರೆಕ್ ಮಾಡೋದು. ತುಂಬ ಹೆವಿ ಟ್ರೆಕ್ ಏನಿಲ್ಲ ಅದು. ಮೇ ಬಿ ಒಂದು 4 ಅವರ್ಸಲ್ಲಿ ನಾರ್ಮಲ್ ನೀವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಸುತ್ತಮುತ್ತ ನೋಡ್ಕೊಂಡು ಹೋಗ್ತೀನಿ ಅಂದರೆ ಒಂದು 4 ಅವರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ಗೋಕರ್ಣ ಟ್ರೆಕ್ ಮಾಡಿಲ್ಲ ಅಂತಂದರೆ ಯು ಮಿಸ್ಡ್ ಇಟ್ ಅಂತ. ಗೋಕರ್ಣ ಬಂದು ಜಸ್ಟ್ ಇದ್ಬಿಟ್ಟು ಹೊಟ್ಟೋದ್ರಿಂದ ಡೆಫಿನೆಟ್ಲಿ ಮಿಸ್ಡ್ ಇಟ್ ಅಂತ. ಇದೆಲ್ಲ ಉಪ್ಪಿಂದ ಏನು ಮಾಡ್ತಾರಲ್ಲ ಅದಕ್ಕೋಸ್ಕರ ನೀರು ಕಲೆಕ್ಟ್ ಮಾಡಿದ್ದಾರೆ ಈ ಕಡೆ ಲೆಫ್ಟ್ ಸೈಡಲ್ಲಿ. ಈ ಉಪ್ಪು ತುಂಬ ಒಂಥರ ರಿಚ್ ಮಿನರಲ್ಸ್ ಹೊಂದಿರುವಂಥ ಉಪ್ಪಾಗಿರುತ್ತೆ. ಇದು ಡಿಮಿನರಲೈಸ್ ಮಾಡಿರಲ್ಲ ಅದನ್ನು. ನೆನೆ ಊಟ ಮಾಡಬೇಕಾದ್ರೆ ಅದೇ ಉಪ್ಪೆಲ್ಲ ತುಂಬ ಚೆನ್ನಾಗಿತ್ತು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ತೊರ್ಕೆ ಈಗ ಸ್ವಲ್ಪ ರೋಡ್ ಚೆನ್ನಾಗಿದೆ. ನಿನ್ನೆ ಮಾತ್ರ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸು ಟಾಪ್ ನಾಚ್ ಆಗಿತ್ತು. ಸೋಲೋ ಟ್ರೆಕ್ ಮಾಡೋದು ಒಂಥರ ಅಂದರೆ ಒಂದು 2 ಬಿಟ್ಟಲ್ಲಿ ಫಾರೆಸ್ಟ್ ಬರುತ್ತೆ. ಆ ಫಾರೆಸ್ಟ್ ಬಂದಾಗ ಸ್ವಲ್ಪ ಏನಂದರೆ ಲೋನ್ಲಿನೆಸ್ ಇನ್ ದ ಸೆನ್ಸ್ ಲೈಕ್ ನೀವು ಎಂಜಾಯ್ ಮಾಡಿದ್ರೆ ಎಂಜಾಯ್ ಮಾಡ್ಬೋದು. ಬಟ್ ಫಸ್ಟ್ ಟೈಮ್ ಮಾಡೋ ಟ್ರೆಕ್ ಇರುತ್ತಲ್ಲ ಯಾವುದೇ ಆಗಲಿ, ಅದು ಫಾರೆಸ್ಟ್ ಒಳಗಡೆ ಯು ವಿಲ್ ಫೀಲ್ ಲೈಕ್ ಲಿಟಲ್ ಸ್ಕೇರ್ಡ್ ಅಂತ ಹೇಳ್ಬೋದು, ಅಥವಾ ಅನ್ನೋನ್ ಪ್ಲೇಸಿಗೆ ಅಂತ ಹೇಳ್ಬೋದು. ಫಾರಿನರ್ಸ್ ಎಲ್ಲ ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಏನೋ ಗಾಡಿ ಪ್ರಾಬ್ಲಮ್ ಆಗಿದೆ ಸದ್ಯಕ್ಕೆ ಟೋ ಮಾಡ್ತಾ ಇದ್ದಾರೆ. ತುಂಬ ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಪ್ಪ. ನನ್ನ ಪ್ರಕಾರ ನಿಮ್ಮ ಗಾಡಿಗಳು ರೆಂಟ್ ಮಾಡ್ತಾರೆ, ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ರೆಂಟ್ ಕೊಡ್ತಾರೆ ಲೋಕಲೈಟ್ಸು. ಆ ಎಕ್ಸ್ಪೀರಿಯೆನ್ಸು ಡಿಲೈಟ್ ಆಗಿರಬೇಕು. ಯಾರೇ ಬರಲಿ, ಅವ್ರು ಫಾರಿನರ್ಸೇ ಬರಲಿ, ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂತಂದು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಾಗಲಿ, ಅದು ನನಗೆ ಸರಿ ಅನ್ಸೋದಿಲ್ಲ. ನೆಕ್ಸ್ಟ್ ಅವ್ರು ಈ ಕಡೆ ಬರಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ ಮೇ ಬಿ. ಥಿಂಕ್ ಸೊ. ಬ್ಯಾಟ್ರಿ ಬ್ಯಾಕಪ್ ಒಂದು ಬರ್ತಾಯಿಲ್ಲ ಕ್ಯಾಮ್ರಾದು, ನೋಡಬೇಕು. ಬ್ಯಾಟ್ರಿ ಸಹ ಏನಾದರೂ ಬೈಕರ್ಸ್ದು ತುಂಬ ಬೈಕ್ ಬ್ಲಾಗಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ.
ಕೇಳ್ಪಟ್ಟಂಗೆ ಕಡಲಾನೆಗಳು ಅಂತ ಬರ್ತವೆ. ಸಮುದ್ರದಲ್ಲಿ ಆಮೆಗಳು ಇದಾವಲ್ಲ, ಅವು ಕಡಲಿಂದ ಆಚೆ ಬಂದ್ಬಿಡ್ತಾವೆ. ಅವನ್ನ ಬಿಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ವಾಪಸ್ ಕಟ್ಟಿ ನಮಗೆ ಸಮುದ್ರದೊಳಗೆ ಆಮೆಗಳನ್ನ ಬಿಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದೆ ಕಲ್ಚರ್ ಇಲ್ಲಿ ಒಂಥರ ಗಾಡಿಗೆ ಹೊಟ್ಟೆ ತುಂಬಿಸ್ಬೇಕು, ಹೊಟ್ಟೆ ತುಂಬಿಸ್ಬೇಕು, ಕ್ಯಾಮ್ರಾ ಹೊಟ್ಟೆ ತುಂಬಿಸ್ಬೇಕು. ಆರ್ಗನೈಸ್ಡ್ ಆಗಿದ್ರೆ ಬೈಕ್ ರೈಡಿಂಗ್ ಮಾಡ್ಕೊಂತ ವ್ಲಾಗಿಂಗ್ ಮಾಡೋದೇ ನನಗೆ ಕಷ್ಟ ಆಗಲ್ಲ. ಆರ್ಗನೈಸ್ ಗಂಡ್ಮಕ್ಳು ಆರ್ ವೆರಿ ವೀಕ್ ಇನ್ ಆರ್ಗನೈಸ್. ಸ್ಟ್ಯಾಕ್ಡ್ ಆಗಿದೆ. ಮ್ಯಾಂಗ್ಳೂರ್ ಫಾರೆಸ್ಟ್ ಇದೆ. ಮ್ಯಾಂಗ್ಳೂರ್ ಹೊನ್ನಾವರ, ಸಾಗರ, ಶಿವಮೊಗ್ಗ, ಚನ್ನಗಿರಿ, ಚಿತ್ರದುರ್ಗ, ಬೆಂಗಳೂರು. ನನ್ನ ಪ್ಲಾನು ಆಗಲ್ಲ, ರೈಟ್ ನಿರಂಜನ್ ಓದೋದು ಮದರ್ ಮನೆಗೆ ಹೋಗೋದು ಶಿರ್ಸಿ ಮೇಲೆ ಹೋದ. ಶಿರ್ಸಿ ರೋಡ್ ಚೆನ್ನಾಗಿದೆ. ದೇವನಹಳ್ಳಿ ಅವನಿಗೆ ನಮ್ಮ ದೇವರಲ್ಲಿ ಬೆಂಗಳೂರು ಹತ್ರ ಇರೋ ದೇವನಹಳ್ಳಿ ಬೇರೆ ದೇವನಹಳ್ಳಿ. ಟೈಮ್ ಆಗಲಿ, ಇನ್ನು ಒಂದು ಕಾಲು, ಒಂದು ಎರಡೂವರೆ ಹಿಂಗೆ. ಕರಾವಳಿ ಊಟ ನಮಗೆ ಆಗಲಿಲ್ಲ. ಮೇ ಬಿ ಒಳ್ಳೆ ಹೋಟೆಲ್ ಸಿಗಲಿಲ್ಲ. ಅನುಕೂಲ. ಇವ್ರು ತುಂಬ ಶ್ರಮಜೀವಿಗಳು. ಹಾರ್ಡ್ ವರ್ಕಿಂಗ್ ಅನ್ನೋದು ಅವ್ರು ಇನ್ನೊಂದ್ಸಲಿ ಕೇಳ್ಬಿಡೋಣ. 1 ಅವರ್ ಆಗುತ್ತಾ ಹಿಂಗೆ ಹೋಗಿ ರೈಟಿಗ? ಥ್ಯಾಂಕ್ ಯು. ಇನ್ನೂ ಘಾಟ್ ಶುರುವಾಗಿತ್ತು.
ಬಳ್ಳಿ ಯಾಣ ಶಿರಸಿ ವಿಭೂತಿ ಫಾಲ್ಸ್ ರೈಟ್. ಅಣ್ಣ ಹೊನ್ನಾವರ ಯಾವ ಕಡೆ ಹೋಗ್ಬೇಕು? ಹೊನ್ನಾವರ. ಥ್ಯಾಂಕ್ ಯು. ಎಲ್ಲೂ ನಿಲ್ಲಿಸೋ ಒಂದು ಇದಿಲ್ಲ. ಈ ಕಡೆ